ಹಾರ್ಡ್ ವರ್ಕ್ ಅನ್ನೋದು ಒಂದು ಗಾಡಿಯ ಒಂದೇ ಒಂದು ವೀಲ್ ಅಷ್ಟೇ. ಹಾರ್ಡ್ ವರ್ಕ್ ಜೊತೆಯಲ್ಲೇ ಡೈರೆಕ್ಷನ್, ಗೋಲ್ ಸೆಟ್ಟಿಂಗ್, ಇಮೋಷನಲ್ ಹೆಲ್ತ್, ಮೆಂಟಲ್ ವೆಲ್ ಬೀಯಿಂಗ್, ಇದಕ್ಕೂ ನೀವು ಪ್ರತಿದಿನ ಏನ್ ಮಾಡ್ತಾ ಇದ್ದೀರಾ? ಊರವ್ರಿಗೆಲ್ಲ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ನೀವು ನಿಮ್ಮನ್ನ ನೀವೇ ಕಟ್ ಮಾಡ್ಕೊಂಡು ನಾನು ಆಸರೆ ಕೊಡ್ತೀನಿ ಅಂದ್ರೆ ನಿಮ್ಮಿಂದ ಎಲ್ಲವನ್ನೂ ಸಕ್ ಮಾಡಿ ನಿಮ್ಮನ್ನ ಯೂಸ್ಲೆಸ್ ಆಗಿ ಕೂಡ ಮಾಡ್ಬಿಡಬಹುದು. ಯಾವಾಗ್ಲೂ ಸ್ಟ್ರಾಂಗ್ ಆಗೇ ಇರ್ಬೇಕು. ನೀವು ಬೇಜಾರ್ ಮಾಡ್ಕೊಳಂಗೆ ಇಲ್ಲ, ಒಂದ್ ಬ್ರೇಕ್ ತಗೊಳಂಗೆ ಇಲ್ಲ, ಅಳೋಂಗೆ ಇಲ್ಲ. ಸಾಧ್ಯ ಇದೆಯೇನ್ರಿ ಅದು? ನನಗೆ ಸ್ವಯಂ ಪ್ರೀತಿ ಬೇಕು, ಸೆಲ್ಫ್ ಟೈಮ್ ಬೇಕು ಅಂತ ಹೇಳ್ಕೊಳ್ಳಿ. ಇಟ್ ಇಸ್ ನೆವರ್ ರಾಂಗ್. ಆ ಚೈಲ್ಡ್ಹುಡ್ ಅಬ್ಯೂಸ್, ಹಳೇದ್ ಯಾವ್ದೋ ಮೆಮರಿ, ವಲ್ಗರ್ ಥಾಟ್ ಅಥವಾ ಯಾರೋ ನಿಮ್ಮನ್ನ ಮಿಸ್ಯೂಸ್ ಮಾಡ್ತಾ ಇರೋದು, ಯಾವ್ದನ್ನು ಇಗ್ನೋರ್ ಮಾಡಬೇಡಿ. ಇಗ್ನೋರೆನ್ಸ್ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಅಂತ ಲಾಲೇ ಹೇಳ್ಬಿಡ್ತಾರೆ. ನಾನೇ 100 ಜನಕ್ಕೆ ಹೇಳ್ತೀನಿ, ನಾನು ನನ್ಕಿಂತ ಚಿಕ್ಕವ್ರ ಹತ್ರ ಹೋಗಿ ಬುದ್ಧಿ ಕೇಳ್ಬೇಕಾ ಅಂತ. ಚಿಕ್ಕವರ ಸಹಾಯ ಬೇಕಾಗತ್ತೆ, ಅದು ಅವಮಾನ ಅಲ್ಲ. ರೆಸ್ಟ್ ಮಾಡಲ್ಲ ನಾನ್ ಬಿಸಿ, ರೆಸ್ಟ್ ಮಾಡಲ್ಲ ನಾನ್ ಬಿಸಿ ಅಂತ ರೆಸ್ಟ್ ಮಾಡೋ ಸಮಯ ಬೇಕು ಅಂದ್ರೂ ರೆಸ್ಟ್ ಮಾಡಕ್ ಆಗದೆ ಇರೋ ತರ ಇಲ್ಲಿ ರೆಸ್ಟ್ ಹಿಡ್ದು ಬಿಟ್ಟಿರುತ್ತೆ. ನಾನು ಮಾಡ್ಬಿಡ್ತೀನಿ, ಆದ್ರೆ ನಂಗೆ ಮೋಟಿವೇಶನ್ ಸಿಗ್ತಾ ಇಲ್ಲ ನೋಡಿ. ಎಲ್ಲಿದೆ ಅದು? ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ಅರ್ಧ ಕೆಜಿ ತಗೊಂಡ್ ಬರ್ತೀರಾ? ಆ ಮೋಟಿವೇಶನ್ ನೀವು ಆಕ್ಷನ್ ಮಾಡೋದರ ಮೂಲಕ ಶುರು ಮಾಡ್ಕೊಳ್ಬೇಕು. ಗುಡ್ನೆಸ್ಸೇ ಬರ್ಬೇಕು ಗುಡ್ ಥಿಂಗ್ಸ್ ಆಗಕ್ಕೆ ಅನ್ನೋದು ನಿಮ್ಮ ಭ್ರಮೆ ಅಷ್ಟೇ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆ ಅತ್ಯಂತ ಮುಖ್ಯವಾದದ್ದು. ದಯವಿಟ್ಟು ಒಂದು ಸ್ವಲ್ಪ ಸಮಯ ನಿಮಗೋಸ್ಕರ ನೀವು ಕೊಡಿ. ಯಾಕೆಂದರೆ ಇವತ್ತು ನಾನು ಯಾವೆಲ್ಲ ರಾಂಗ್ ಬಿಲೀಫ್ ಸಿಸ್ಟಮಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಸುಪ್ತ ಮನಸ್ಸಿನಲ್ಲಿ ಸಿಕ್ಕಾಕೊಂಡಿರ್ತೀವಿ ಮತ್ತು ಅದು ನಮ್ಮನ್ನು ಪ್ರಗತಿಪರವಾಗಿ ಜೀವನದಲ್ಲಿ ಮುಂದೆ ಹೋಗದೇ ಇರೋ ಥರ ಯಾವ ರೀತಿ ನಮ್ಮ ಮೂಲಕ ನಮಗೆ ಅಡೆತಡೆಯನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಯಾವ ರೀತಿ ಮೂಢನಂಬಿಕೆಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಉಪಮನಸ್ಸಿನಲ್ಲಿ ಅಂದರೆ ಸುಪ್ತ ಮನಸ್ಸಿನಲ್ಲಿ ಕುಳಿತಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಆ್ಯಂಡ್ ಈ ರಹಸ್ಯ ತಿಳ್ಕೊಂಡ್ರೆ ಸುಲಭವಾಗಿ ಎಷ್ಟೋ ಚಾಲೆಂಜಸ್ಗಳನ್ನು ಗ್ರೇಸ್ಫುಲಿ, ಚಮತ್ಕಾರಯುತವಾಗಿ ಗೆಲ್ಬೋದಾಗಿದೆ. ಮೊದಲನೇದು, ನಾನು ತುಂಬ ಕಷ್ಟಪಡ್ತೀನಿ, ತುಂಬ ಕಷ್ಟಪಟ್ಟಾಗ ಮಾತ್ರ ನನಗೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಗೋದು ಅಂತ ತುಂಬ ಜನ ನಂಬಿರ್ತಾರೆ. ಚಿಕ್ಕ ವಯಸ್ಸಿಂದ ಅದೇ ರೀತಿ ಅವ್ರ ಮೈಂಡನ್ನು ಮನೆಯಲ್ಲಿ ಅಥವಾ ಸಮಾಜದಲ್ಲಿ ಪ್ರೋಗ್ರಾಮ್ ಮಾಡಿರ್ತಾರೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ನೀವು ತುಂಬ ಹಾರ್ಡ್ ವರ್ಕ್ ಹಾಕಿ ಅದಕ್ಕೆ ಬೇಕಾದ ಡೈರೆಕ್ಷನ್ ಇಲ್ಲ ಅಂದರೆ, ಅದಕ್ಕೆ ಬೇಕಾದ ಪಾಸಿಟಿವ್ ಮೈಂಡ್ಸೆಟ್ ಇಲ್ಲ ಅಂದರೆ, ಅದಕ್ಕೆ ಬೇಕಾಗಿರುವ ಭಾವನಾತ್ಮಕ ಸಮತೋಲನ ನಿಮ್ಮಲ್ಲಿ ಇಲ್ಲ ಅಂದರೆ, ನೀವು ಎಷ್ಟೇ ಹಾರ್ಡ್ ವರ್ಕ್ ಹಾಕಿದ್ರೋ, ಇದೇನಿದು ನನ್ನಲ್ಲಿ 10% ಹಾರ್ಡ್ ವರ್ಕ್ ಹಾಕಿದ್ರು ಇವರು ಅಷ್ಟೇ, ಇವ್ರು ನನಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಅಥವಾ ನನಗಿಂತ ಹೆಚ್ಚು ರಿವಾರ್ಡ್ ಸಿಗ್ತಾ ಇದೆ, ನನಗೆ ಸಿಗ್ತಾ ಇಲ್ಲ ಅಂತ ಬೇಜಾರಲ್ಲೇ ಜೀವನದಲ್ಲಿ ಪ್ರಮುಖವಾಗಿ ಉಳ್ಕೊಳ್ಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ಹಾರ್ಡ್ ವರ್ಕ್ ಅಫ್ಕೋರ್ಸ್ ಇಸ್ ಇಂಪಾರ್ಟೆಂಟ್, ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಆದರೆ ಹಾರ್ಡ್ ವರ್ಕ್ ಅನ್ನೋದು ಒಂದು ಗಾಡಿಯ ಒಂದೇ ಒಂದು ವೀಲ್ ಅಷ್ಟೇ. ಇನ್ನು ಮಿಕ್ಕಿರೋ 3 ವೀಲ್ಗಳಾದ ನಿಮ್ಮ ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ ಮತ್ತು ಆಧ್ಯಾತ್ಮಿಕವಾಗಿ ಒಳಗಡೆಯಿಂದ ನಿಮಗೆ ಸಿಗಬೇಕಾಗಿರುವಂಥ ಜ್ಞಾನ, ಚೈತನ್ಯ, ಅದರ ಮೇಲೂ ಕೂಡ ನೀವು ಈಕ್ವಲಿ ಇಂಪಾರ್ಟೆನ್ಸ್ ಕೊಟ್ಟಾಗ ಆ್ಯಕ್ಚುಲಿ ರಹಸ್ಯ ಏನಪ್ಪ ಅಂದರೆ, ನೀವು ಹಾಕೋ ಹಾರ್ಡ್ ವರ್ಕ್ಕಿಂತ ನಿಜವಾಗ್ಲೂ ಒಂದು 50% ಕಮ್ಮಿ ಹಾರ್ಡ್ ವರ್ಕೇ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ಸನ್ನ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇದು ಆ್ಯಸ್ ಎ ಥೆರಪಿಸ್ಟ್ ನನ್ನ ಅನುಭವದಲ್ಲಿ 15 ವರ್ಷದಲ್ಲಿ ಸಾವಿರಾರು ಜನ ಥೆರಪಿ ಕ್ಲೈಂಟ್ಸ್ಗಳನ್ನು, ಸ್ಟೂಡೆಂಟ್ಸನ್ನು ನೋಡಿರೋದು ಅಷ್ಟೇ ಅಲ್ಲ, ನೀವು ಯಾವುದೇ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪುಸ್ತಕವನ್ನು ಓದಿದ್ರೂ, ದೊಡ್ಡ ದೊಡ್ಡ ಮೇಧಾವಿಗಳ ಇಂಟರ್ವ್ಯೂ ಅಥವಾ ಸಕ್ಸಸ್ ಆಗ ಅವ್ರದ್ದು ಹೇಳೋದನ್ನು ಕೇಳಿದ್ರೂ ಇದನ್ನು ನಾವು ಗಮನಿಸ್ಬೋದಾಗಿದೆ. ಆದ್ದರಿಂದ ಹಾರ್ಡ್ ವರ್ಕ್ ಜೊತೆಯಲ್ಲೇ ಈ ಅಷ್ಟೂ ವಿಚಾರಗಳು, ಡೈರೆಕ್ಷನ್, ಗೋಲ್ ಸೆಟ್ಟಿಂಗ್, ಇಮೋಷನಲ್ ಹೆಲ್ತ್, ಮೆಂಟಲ್ ವೆಲ್ ಬೀಯಿಂಗ್, ಇದಕ್ಕೂ ನೀವು ಪ್ರತಿದಿನ ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಅಥವಾ ಆ ಒಂದು ಸ್ಪೆಸಿಫಿಕ್ ಗೋಲ್ನ ಅಚೀವ್ ಮಾಡೋದಕ್ಕೆ ಇದೆಲ್ಲದನ್ನು ಹೇಗೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಬೇಕಾದ್ರೆ ಕೂತು ಬರ್ಕೊಳ್ಳಿ, ಇದನ್ನು ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ದಟ್ ಇಟ್ ಕ್ಯಾನ್ ಬಿ ಸೋ ಮಚ್ ಮೋರ್ ಈಸಿ. ಇನ್ನು ಎರಡನೇದು, ತುಂಬ ಕಾಮನ್ ಮತ್ತು ತುಂಬ ಮುಖ್ಯವಾದ ರಾಂಗ್ ಬಿಲೀಫ್ ಸಿಸ್ಟಮ್ ಏನಪ್ಪ ಅಂದರೆ, ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀನಿ, ನಾನು ತುಂಬ ಒಳ್ಳೆಯ ವ್ಯಕ್ತಿ, ಆದ್ದರಿಂದ ನಂಗೆ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅಂತ. ಆಮೇಲೆ ಕೆಲವು ವರ್ಷಗಳ ನಂತರ, ಅಯ್ಯೋ ದೇವ್ರೆ, ನಾನು ಏನು ಮಾಡಿದ್ದೀನಪ್ಪ, ನಾನು ಎಲ್ಲರಿಗೂ ಬರೀ ಒಳ್ಳೆಯದೇ ಮಾಡಿದೆ, ಎಲ್ಲರನ್ನೂ ನಂಬಿದೆ, ಬಟ್ ನನಗೆ ಯಾಕೆ ಈ ಸಮಸ್ಯೆ ಅಂತ ಬೇಜಾರು ಮಾಡ್ಕೊಳ್ತಾರೆ. ದಯವಿಟ್ಟು ಗಮನಿಸಿ, ಎಸ್, ಬೇರೆಯವ್ರಿಗೆ ಒಳ್ಳೇದು ಮಾಡೋದು, ಬೇರೆಯವ್ರ ನೋವಿಗೆ ಸ್ಪಂದಿಸೋದು, ಸಹಾಯ ಬೇಕಾದಾಗ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಆ ತೃಪ್ತಿಯನ್ನು ಪಡೆಯೋದು ಎನಿ ಡೇ ಇಸ್ ಅ ಗ್ರೇಟ್ ಕ್ವಾಲಿಟಿ. ಆದರೆ
ಊರವ್ರಿಗೆಲ್ಲ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ನನಗೊಂದು ಬೌಂಡ್ರಿನೇ ಇಲ್ಲ. ಎಸ್, ನಾನು ನಿಮಗೆ ಸಹಾಯ ಮಾಡ್ತೀನಿ, ಸಮಯ ಕೊಡ್ತೀನಿ, ಹೇಳ್ಕೊಡ್ತೀನಿ, ಆದರೆ 7 ಗಂಟೆ ಮೇಲೆ ನಾನು ಸ್ವಯಂ ಅಧ್ಯಯನ ಮಾಡಬೇಕು. ಅದರಿಂದ ಅದಾದಮೇಲೆ ನಾನು ನಿಮ್ಗೆ ಟೈಮ್ ಕೊಡೋಕ್ಕಾಗಲ್ಲ. ಹೌದು, ನಾನು ನಿಮಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಮನೇಲಿ ತಮ್ಮ ಇರ್ತಾರೆ, ಅವ್ರ ಕೆಲಸ ಏನೂ ಮಾಡ್ತಾ ಇರಲ್ಲ, ನಾನು ನಿನ್ನ ಕೆಲಸ ಸಿಗೋವರೆಗೂ ಒಂದಷ್ಟು ಪಾಕೆಟ್ ಮನಿ ಅಂತ ಕೊಡ್ತೀನಿ. ಆದರೆ ಇದಕ್ಕಿಂತ ಹೆಚ್ಚಿಗೆ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹೌದು, ನಾನು ನಿನ್ನ ಪ್ರೀತಿಸ್ತೀನಿ, ಅದರಿಂದ ನಾನು ನಿನಗಿಷ್ಟು ಸಮಯ ಕೊಡ್ತೀನಿ, ಆದರೆ ಇದಕ್ಕಿಂತ ಹೆಚ್ಚು ಸಮಯವನ್ನು ನಾನು ಅಲೋಕೇಟ್ ಮಾಡೋಕ್ಕೆ ಆಗಲ್ಲ. ಈ ರೀತಿ ನೀವೊಂದು ಬೌಂಡ್ರಿ ಹಾಕ್ಕೊಳ್ಳದೆ ಇದ್ದರೆ ಏನು ಅಂದ್ಕೊಳ್ತಾರೋ ಅಂತ ಕೊನೆಗೆ ನೀವು ಮರ ಆಗಿ ಬೆಳೆದಾಗಲೇ ಬೇರೆ ಕ್ರೀಪರ್ಸ್ ಎಲ್ಲ ಬಳ್ಳಿಗಳೆಲ್ಲ ನಿಮ್ಮನ್ನು ಹತ್ತಿ ಆಸರೆ ತೊಗೊಳ್ಳೋದು. ಬಟ್ ನೀವು ನಿಮ್ಮನ್ನು ನೀವೇ ಕಟ್ ಮಾಡಿಕೊಂಡು ನಾನು ಆಸರೆ ಕೊಡ್ತೀನಿ ಅಂದರೆ ಆಮೇಲೆ ಯಾವ ಬಳ್ಳಿನೂ ನಿಮ್ಮ ಹತ್ರ ಏರಿ ಮೇಲಕ್ಕೆ ಹೋಗೋಕ್ಕೆ ಬರೋದು ಇಲ್ಲ. ಅಥವಾ ಬಳ್ಳಿ ಮರವನ್ನು ವಾಪಸ್ ಫಿಕ್ಸ್ ಮಾಡಿ ಮತ್ತೆ ನೀನು ಗ್ರೇಟಾಗಿ ನಿಂತ್ಕೊ ಅಂತ ಸಹಾಯ ಮಾಡೋಕ್ಕೆ ಅವರಿಂದ ನೀವು ಅಪೇಕ್ಷೆ ಮಾಡೋಕ್ಕೆ ಆಗೋದೂ ಇಲ್ಲ. ಆದ್ದರಿಂದ ನೀವು ಆ ಡಿಸ್ಕ್ರಿಷನ್ ಅಂತೀವಲ್ಲ, ಸ್ವಲ್ಪ ಆ ಬೌಂಡ್ರಿಯನ್ನು ಹಾಕ್ಕೊಳ್ಳೋದನ್ನು ಕಲಿಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ಒಳ್ಳೆಯವರಾಗಿದ್ದ ತಕ್ಷಣ, ಎಲ್ಲರಿಗೂ ಹೆಲ್ಪ್ ಮಾಡಿದ ತಕ್ಷಣ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಇಲ್ಲ. ನಿಮ್ಮ ಒಳ್ಳೆತನವನ್ನು ಮಿಸ್ಯೂಸ್ ಮಾಡೋರು ಬರಬಹುದು. ಇವ್ರು ಒಳ್ಳೆತನನ್ನೇ ಉಪಯೋಗಿಸ್ಕೊಂಡು ನಾಟಕ ಮಾಡಿ ನಾವು ಒಳ್ಳೆಯವ್ರ ಥರ ಇವ್ರಿಗೆ ಹೇಗಾದರೂ ಒಂದು ಸ್ಕೀಮಲ್ಲಿ ತಗ್ಲಾಕ್ಸೋಣ ಅನ್ನೋ ಥರ ನಾಟಕೀಯವಾಗಿ ಬರೋರು ಎಷ್ಟೋ ಜನ ಇರಬಹುದು. ಅಥವಾ ಅವ್ರು ನಿಜವಾಗ್ಲೂ ಅವರೂ ಕೂಡ ಒಳ್ಳೆಯವರೇ ಆಗಿ ಕೊಡ್ತಾ ಇದ್ದೀರಲ್ಲ ಕೊಡ್ತಾನೆ ಇರಿ ಅಂತ ನಿಮ್ಮಿಂದ ಎಲ್ಲವನ್ನೂ ಸಕ್ ಮಾಡಿ ನಿಮ್ಮನ್ನು ಯೂಸ್ಲೆಸ್ ಆಗಿ ಕೂಡ ಮಾಡಿಬಿಡಬಹುದು. ಆದ್ದರಿಂದ ಪ್ಲೀಸ್ ಬಿ ಕೇರ್ಫುಲ್. ಇನ್ನು 3ನೇದು ಅತ್ಯಂತ ಇಂಪಾರ್ಟೆಂಟ್, ನನ್ನ ಫೇವ್ರೆಟ್ ಇದು. ಏನು ಅಂತಂದರೆ, ನೀವು ಜೀವನದ ಪಥದಲ್ಲಿ ಏನೋ ಅಚೀವ್ ಮಾಡಬೇಕಾದ್ರೆ ಯಾವಾಗಲೂ ಸ್ಟ್ರಾಂಗಾಗೇ ಇರಬೇಕು. ನೀವು ಬೇಜಾರು ಮಾಡ್ಕೊಳ್ಳೋಂಗೇ ಇಲ್ಲ, ಒಂದು ಬ್ರೇಕ್ ತೊಗೊಳಂಗೇ ಇಲ್ಲ, ಅಳೋಂಗೇ ಇಲ್ಲ. ಅಯ್ಯೋ ನನಗೇನೋ ಮಾನಸಿಕವಾಗಿ ಕಿರಿಕಿರಿ ಆಗ್ತಾ ಇದೆಯಪ್ಪ, ನನಗೆ ಕೌನ್ಸಿಲಿಂಗು ಥೆರಪಿ ಏನಾದರೂ ಬೇಕು, ಅಥವಾ ಏನಾದರೂ ಕೋರ್ಸ್ ಮಾಡಿ ನಾನೊಂದು ಸ್ವಲ್ಪ ನನ್ನ ಎನರ್ಜಿನ ರಿವೈವ್ ಮಾಡಬೇಕು ಅಂತ ಹೇಳಂಗೇ ಇಲ್ಲ. ನೀವು ಸ್ಟ್ರೇಟಾಗೇ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸಾಧ್ಯ ಇದೆಯೇನ್ರಿ? ಅದು ಖಂಡಿತ ಇಲ್ಲ. ನಮ್ಮ ಮನೆಯಿಂದ ಇನ್ನೊಬ್ಬರ ಮನೆಗೆ ಹೋಗಬೇಕು, ನಾನು ಗಾಡಿನ ಸ್ಟ್ರೇಟಾಗೇ ಓಡಿಸ್ತೀನಿ, ನಾನು ಲೆಫ್ಟ್ ರೈಟ್ ತೊಗೊಳಲ್ಲ ಅಂದರೆ ಡು ಯು ಥಿಂಕ್ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್? ನೆವರ್. ಒಂದು ರೋಡ್ ಹಿಟ್ಟಿಗೆ ಹೋಗಿ ಅಲ್ಲಿ ನೀವು ಒಂದು ಡಿಸಿಷನ್ ತೊಗೋಬೇಕಾಗತ್ತೆ, ಇಲ್ಲ ಅಂದರೆ ಏನಾದರೂ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೆ. ಅದೇ ಥರನೇ ನಾನೊಂದು ಸ್ವಲ್ಪ ಪಾಸ್ ಮಾಡ್ತೀನಿ, ಒಂಚೂರು ಗ್ಯಾಪ್ ತೊಗೊಳ್ತೀನಿ, ಒಂದು ಬ್ರೇಕ್ ತೊಗೊಳ್ತೀನಿ, ಕೌನ್ಸಿಲಿಂಗ್ ತೊಗೊಳ್ತೀನಿ. ಇಟ್ಸ್ ಓಕೆ, ನಾನು ಲೋ ಮೂಡಲ್ಲಿದ್ದೀನಿ, ಸ್ವಲ್ಪ ರಿವೈವ್ ಆಗೋಕ್ಕೆ ಸಮಯ ತೊಗೊಳ್ತೀನಿ ಅಂತ ಆಲ್ವೇಸ್ ಸ್ಟ್ರಾಂಗ್ ಅನ್ನೋ ಫಾರ್ಮುಲಾ ಬೇಡ. ಯಾಕಂದರೆ ಅದೇನು ಮಾಡುತ್ತೆ, ಒಳಗಡೆ ಎಲ್ಲವನ್ನು ಸಪ್ರೆಸ್ ಮಾಡಿ ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಜನ ಹಾಗೆ ಮಾಡ್ತಾರೆ. ನಾನು ಬ್ರೇಕ್ ಡೌನ್ ಆಗಂಗಿಲ್ಲ, ನನಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಳಂಗಿಲ್ಲ, ನನಗೂ ಕೌನ್ಸಿಲಿಂಗ್ ಬೇಕು ರೀ, ನನಗೊಂದು ಥೆರಪಿ ಬೇಕು, ನಾನೊಂದು ಟ್ರಿಪ್ ಹೋಗಬೇಕು, ನಾನೊಂಚೂರು ಹೊರಗಡೆ ಹೋಗಬೇಕು ಅಂತ ಹೇಳ್ಕೊಳಂಗಿಲ್ಲ ಅಂತ ಅದನ್ನು ಸಪ್ರೆಸ್ ಮಾಡಿ ಕೊನೆಗೆ ಒಂದಿನ ದೊಡ್ಡ ಕಾಯಿಲೆ ಆಗಿಯೋ, ಆಕ್ಸಿಡೆಂಟ್ ಆಗಿಯೋ, ಅಥವಾ ಇನ್ನೊಂದೇನೋ ದೊಡ್ಡ ಜಗಳವಾಗಿಯೋ ಹೊರಗಡೆ ಹಾಕ್ಬಿಡ್ತಾರೆ. ಅದೆಷ್ಟರ ಮಟ್ಟಕ್ಕೆ ಚೆನ್ನಾಗಿರುತ್ತೆ ಹೇಳಿ? ಆದ್ದರಿಂದ ಸ್ವಲ್ಪ ಆ ವೇವ್ಸ್ ಇರುತ್ತೆ, ಅದನ್ನು ಸ್ವೀಕಾರ ಮಾಡಿ, ನನಗೆ ಸ್ವಯಂ ಪ್ರೀತಿ ಬೇಕು, ಸೆಲ್ಫ್ ಟೈಮ್ ಬೇಕು ಅಂತ ಹೇಳ್ಕೊಳ್ಳಿ. ಇಟ್ ಈಸ್ ನೆವರ್ ರಾಂಗ್. ಓಕೆ, ಎಸ್. ಇನ್ನು 4ನೇದು, ಎಷ್ಟೋ ಜನ ಮಾಡೋ ತಪ್ಪೇನು ಅಂದರೆ ಕೆಲವೊಂದು ವಿಷಯಗಳನ್ನ ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಮಾಡಿದ್ರೇ ಸೊಲ್ಯೂಷನ್ನು ಅಂತ ಅಂದ್ಕೊಳ್ತಾರೆ. ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯಾರೋ ನಾರ್ಸಿಸಿಸ್ಟ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಂಡಿರ್ತೀರ ನೀವು, ಅವ್ರ ನಾರ್ಸಿಸಿಸ್ಟ್ ರಿಲೇಷನ್ಶಿಪ್ಪಲ್ಲಿ ಅವ್ರು ನಿಮ್ಮನ್ನು ತುಂಬ ಅಬ್ಯೂಸ್ ಮಾಡ್ತಾ ಇರ್ತಾರೆ, ಮಿಸ್ಯೂಸ್ ಮಾಡ್ತಿರ್ತಾರೆ, ಬೇರೆಯವ್ರ ಮುಂದೆ ಅವಮಾನ ಮಾಡ್ತಾ ಇರ್ತಾರೆ. ಅಷ್ಟೆಲ್ಲ ಆಗಿ ನೀವೇ ತಪ್ಪು ಅನ್ನೋ ಥರ ನಡೆಸ್ಕೊಳ್ತಾ ಇರ್ತಾರೆ. ಇರಲಿ ಬಿಡು ಹೋಗಲಿ ಬಿಡು, ಇರಲಿ ಬಿಡು ಹೋಗಲಿ ಬಿಡು ಅಂತ ಇಗ್ನೋರ್ ಮಾಡ್ತಾ ಇರೋದು. ಅಥವಾ ಇಗ್ನೋರೆನ್ಸ್ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಅಂತ ಲಾಲೇ ಹೇಳ್ಬಿಡ್ತಾರೆ. ಸೊ ದಯವಿಟ್ಟು ಗಮನಿಸಿ. ಅಥವಾ ಯಾವುದೋ ಹಳೆಯ ನೆನಪಾದಾಗೆಲ್ಲ ಒಂಥರ ಜಿಟರ್ಸ್ ಕೊಡುತ್ತೆ, ಒಂಥರ ಏನೂ ಮಾಡೋಕ್ಕಾಗದೇ ಇರೋ ಥರ ಮೈಂಡ್ ಬ್ಲ್ಯಾಂಕ್ ಆಗೋಗುತ್ತೆ. ಆ ವ್ಯಕ್ತಿಯ ಹೆಸರು ಕೇಳಿದ ತಕ್ಷಣ ಒಂಥರ ಎದೆಯಲ್ಲಿ ಏನೋ ಸಂಚಲನ ಆಗಿ ಆ ಇಡೀ ದಿನ ಮೂಡೇ ಇರಲ್ಲ ಏನೂ ಕೆಲಸ ಮಾಡೋಕ್ಕೆ. ಇಗ್ನೋರ್ ಮಾಡ್ತೀನಿ, ಆ ಕಡೆ ಹೋಗೋದೆಲ್ಲ, ಆ ರೋಡ್ಗೆ ಹೋಗಲ್ಲ, ಅವ್ರ ಹೆಸರು ಅವ್ರ ಜೊತೆಲಿ ಫ್ರೆಂಡ್ಶಿಪ್ಪೇ ಮಾಡ್ಕೊಳ್ಳಲ್ಲ. ಅಥವಾ ಅವ್ರು ಹಾಗೆ ಹೇಳಿದ್ರು ನಾನೇ ಅಡ್ಜಸ್ಟ್ ಮಾಡ್ತೀನಿ ಅಂತ ಇಗ್ನೋರ್ ಮಾಡ್ತಾ ಒಂದಿನ ಆ ಟ್ರಿಗರ್, ಯಾಕಂದರೆ ಅದು ಕಿಡಿ, ಅದು ಇನ್ನೊಂದೇನೋ ಅದಕ್ಕೆ ರಿಯಾಕ್ಟ್ ಆಗೋದು, ಒಂದು ಸಣ್ಣ ವಿಷಯ ಬಂದ ತಕ್ಷಣ ಠಕ್ ಅಂತ ಬೆಂಕಿ ಹತ್ತಿ ಉರಿಯೋ ಹಾಗೆ ದಗದಗನೆ ಉರಿದು ನಿಮ್ಮ ಆರೋಗ್ಯವನ್ನೋ
ಮಾನಸಿಕ ಸ್ಥಿತಿಯನ್ನು ಅಥವಾ ನೀವು ಕಟ್ಕೊಂಡಿರೋ ಆ ಸುಂದರವಾದ ಕೋಟೆಯನ್ನು ಒಂದು ನಿಮಿಷದಲ್ಲಿ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ. ಸೊ ಪ್ಲೀಸ್, ಆ ಚೈಲ್ಡ್ಹುಡ್ ಅಬ್ಯೂಸ್, ಹಳೇದು ಯಾವುದೋ ಮೆಮರಿ, ಯಾವುದೋ ವಲ್ಗರ್ ಥಾಟ್ ಅಥವಾ ಯಾರೋ ನಿಮ್ಮನ್ನು ಮಿಸ್ಯೂಸ್ ಮಾಡ್ತಾ ಇರೋದು, ಯಾವುದನ್ನು ಇಗ್ನೋರ್ ಮಾಡಬೇಡಿ. ಕೂತ್ಕೊಳ್ಳಿ, ಅದು ಏನಿದೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಕೆಲವು ಸತಿ ನೀವೇ ನಿಮ್ಮ ಜೊತೆ ಕೂತ್ಕೊಂಡು ಸರಿ ಮಾಡ್ಕೊಳ್ಬಹುದು. ಕೆಲವು ಸರಿ ಏನೋ ಒಂದು ವರ್ಕ್ಶಾಪೋ ಕ್ಲಾಸೋ ಕೌನ್ಸಿಲಿಂಗೋ ಬೇಕಾಗುತ್ತೆ. ಕೆಲವು ಸರಿ ಒಂದು ಸತ್ಸಂಗ, ಯಾರು ನಿಮಗೆ ಅದಕ್ಕೆ ಒಳ್ಳೆ ಮೆಚ್ಯೂರ್ಡ್ ಕೌನ್ಸಿಲಿಂಗ್ ಕೊಡ್ತಾರೆ, ನಿಮ್ಗೆ ಅನ್ನಿಸ್ಬೋದು ನಾನೇ 100 ಜನಕ್ಕೆ ಹೇಳ್ತೀನಿ, ನಾನು ನನಗಿಂತ ಚಿಕ್ಕವ್ರ ಹತ್ರ ಹೋಗಿ ಬುದ್ಧಿ ಕೇಳಬೇಕಾ ಅಂತ. ಹೌದು, ಬೇಕಾಗತ್ತೆ. ಈಗ ಎಷ್ಟೋ ಸತಿ ನಾನು ನಮ್ಮ ಮನೇಲಿ ತಮಾಷೆ ಮಾಡ್ತಾ ಇರ್ತೀನಿ. ನಾವು ಮನೆ ಕಟ್ಸಿರಬಹುದು, ನಮಗೆ ಹೇಗೆ ಒಂದು ಗೀಝರ್ನ ಆನ್ ಮಾಡೋದು ಆಫ್ ಮಾಡೋದು, ನೀರು ಬಿಸಿನೀರು ತಣ್ಣೀರು ಮಿಕ್ಸ್ ಮಾಡ್ಬೋದು ಎಲ್ಲ ಗೊತ್ತಿರಬಹುದು. ನಾವು ತುಂಬ ಜಾಣರಿರ್ಬಹುದು, ಬೆಳಗ್ಗೆ ಬೇಗ ಎದ್ದು ಸ್ನಾನಕ್ಕೆ ಹೋಗ್ಬೋದು. ಆದರೆ ಟವಲ್ ಮರ್ತೋದ್ರೆ ಪುಟ್ಟ ಮಗುನೇ ಕರಿಬೇಕಾಗುತ್ತೆ, ಒಂಚೂರು ತರ್ಕೊಡ್ತೀಯಾ ಅಂತ ಅಲ್ವಾ? ಎಸ್. ಸೊ ಚಿಕ್ಕವರ ಸಹಾಯ ಬೇಕಾಗತ್ತೆ, ಅದು ಅವಮಾನ ಅಲ್ಲ. ಅದಾದಮೇಲೆ ನೀವು ಮತ್ತೆ ದೊಡ್ಡ ವ್ಯಕ್ತಿ ಆಗಿವ್ರಂತೆ. ಆದರೆ ಕೆಲವು ಸತಿ ಒಂದು ಸಣ್ಣದೇನೋ ನಟ್ಟು ಬೋಲ್ಟು ಲೂಸ್ ಆಗಿರೋ ಗಾಡಿಯಲ್ಲಿ, ದೊಡ್ಡ ಲಕ್ಷಾಂತರ ರೂಪಾಯಿ ಗಾಡಿ ಆದರೂ ಒಂದು 10 ರೂಪಾಯಿ 15 ರೂಪಾಯಿದು ವಸ್ತು ಬೇಕೇ ಆಗುತ್ತೆ ಅದರ ಪರ್ಫಾರ್ಮೆನ್ಸ್ನ ಸರಿ ಮಾಡ್ಕೊಳ್ಳೋಕ್ಕೆ. ಆದ್ದರಿಂದ ಚಿಕ್ಕ ಕೋರ್ಸ್, ಪುಟ್ಟ ಪುಸ್ತಕ, ಒಂದು ಸಣ್ಣ ಕೌನ್ಸಿಲಿಂಗ್, ಒಬ್ಬರ ಬುದ್ಧಿ ಮಾತು, ಇಟ್ ರಿಯಲಿ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಏನಂತೀರಾ? ಎಸ್. ಸೊ ಇದೆಲ್ಲ ಆದಮೇಲೆ 5ನೇದು ತುಂಬ 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 ಮುಖ್ಯ. ಎಷ್ಟೋ ಜನಕ್ಕೆ ತನಗೆ ಒಳಗಡೆಯಿಂದ ರೆಸ್ಟ್ ಮಾಡೋದು ಟೈಮ್ ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ನಾನು ರೆಸ್ಟ್ ಮಾಡೋಕ್ಕಲ್ಲ, ನಂಗೆ ಟೈಮ್ ಇಲ್ಲ, ನಾನು ಅದನ್ನೆಲ್ಲ ಮಾಡಲ್ಲ. ಏನೋ ದೊಡ್ಡ ವ್ಯಕ್ತಿ, ಯಾವಾಗಲೂ ಬ್ಯುಸಿ ಇರೋದ್ರಿಂದ ದೊಡ್ಡ ವ್ಯಕ್ತಿ ಅನ್ನೋ ಥರ ಪೋಸ್ ಕೊಡ್ತಾರೆ. ಆಮೇಲೆ ರೆಸ್ಟ್ ಮಾಡೋಕ್ಕೆ ಆಗಲ್ಲ, ಸುಮ್ಮನೆ 5 ನಿಮಿಷ ಕೂತ್ಕೊಳ್ಳಿ ಅಂದರೆ, ಅಯ್ಯೋ ಕೆಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ನಂಗೆ ಕಾಲೆಲ್ಲ ಗಂಟಾಗ್ಬಿಟ್ಟಿದೆ, ನಾನು ಅದೆಲ್ಲ ನನ್ನ ಮೈಂಡ್ ಸೂಟ್ ಆಗಲ್ಲ ಅಂದರೆ ರೆಸ್ಟ್ ಮಾಡಲ್ಲ ನಾನು ಬ್ಯುಸಿ ಅಂತ ರೆಸ್ಟ್ ಮಾಡೋ ಸಮಯ ಬೇಕು ಅಂದರೂ ರೆಸ್ಟ್ ಮಾಡೋಕ್ಕಾಗದೇ ಇರೋ ಥರ ಇಲ್ಲಿ ರೆಸ್ಟ್ ಹಿಡಿದು ಬಿಟ್ಟಿರುತ್ತೆ. ಆದ್ದರಿಂದ ದಯವಿಟ್ಟು ಮೆಡಿಟೇಷನ್ ಅನ್ನೋ ರೆಸ್ಟ್, ಸತ್ಸಂಗ ಅನ್ನೋ ರೆಸ್ಟ್, ಸುಮ್ಮನೆ ಆಕಾಶನ ಮೋಡನ ನೋಡ್ತಾ ಆರಾಮಾಗಿ ಕೂತ್ಕೊಳ್ಳೋ ರೆಸ್ಟ್ ನಿಮಗೆ ನೀವು ಕೊಟ್ಕೊಳ್ಳಿ. ನೀವು ವಿದ್ಯಾರ್ಥಿಗಳಾಗಿದ್ದರೂ ಸಹ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾನು ತುಂಬ ಓದೋದಿದೆ ಮಮ್ಮಿ, ನನಗೆ ಪ್ರಾಣಾಯಾಮ ಎಲ್ಲ ಮಾಡೋಕ್ಕೆ, ರೆಸ್ಟ್ ತೊಗೊಳೋಕ್ಕೆ ಟೈಮ್ ಇಲ್ಲ. ನೀವು ಸ್ಟ್ರೆಸ್ಗೊಳಗಾದರೆ 20 ದಿನ ಓದಿರೋದಲ್ಲಿ 20 ನಿಮಿಷದಲ್ಲಿ ನೆನಪು ಆಗಲ್ಲ. ಆದ್ದರಿಂದ ಈ ಥರದೊಂದು ಡೈಲಿ ರೀಸೆಟ್ ರೆಸ್ಟ್ ಬಟನ್ ಪ್ರೆಸ್ ಮಾಡಲೇಬೇಕು. ಗೊತ್ತಾಯ್ತಾ? ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಇಂಡೀಡ್. ಎಸ್. ಇನ್ನು ಈ 5 ಆದಮೇಲೆ 6ನೇದು ಎಷ್ಟು ಸೂಪರ್ ಬಂದರೆ ನಮಗೇನು ಅನಿಸುತ್ತೆ, ಆ್ಯಂಡ್ ತುಂಬ ಜನ ಯಾಮಾರ್ತಾರೆ ಇದರಲ್ಲಿ. 6ನೇ ಅತಿ ಮುಖ್ಯವಾದ ನೆಗೆಟಿವ್ ಬಿಲೀಫ್ ನಿಮ್ಮ ಸಬ್ಕಾನ್ಷಿಯಸಲ್ಲಿ ಇರೋದು ಏನದು? ನಾನು ಮಾಡಿಬಿಡ್ತೀನಿ, ಆದರೆ ನಂಗೆ ಆ ಮೋಟಿವೇಶನ್ ಸಿಗ್ತಾಯಿಲ್ಲ ನೋಡಿ, ಒಳಗಡೆಯಿಂದ ಅದೇನೋ ಒಂದು ಬೇಕು, ಅದು ಸಿಗ್ತಾಯಿಲ್ಲ. ಎಲ್ಲಿದೆ ಅದು? ಮಾರ್ಕೆಟಲ್ಲಿ ಸಿಗುತ್ತಾ? ಅರ್ಧ kg ತೊಗೊಂಡು ಬರ್ತೀರಾ? ಸಾಧ್ಯ ಇಲ್ಲ. ಅದು ಒಂದು ಟೈಮ್ ವೇಟ್ ಮಾಡ್ತಾಯಿದ್ದೀನಿ, ಅದು ಆಗಬೇಕು, ಆಗಲ್ಲ. ಇದು ಸರಿ ಹೋಗಬೇಕು, ಇವನೊಬ್ಬ ಸರಿ ಹೋಗ್ಬಿಟ್ರೆ ನಾನು ಮಾಡ್ತೀನಿ, ಆ ಟೈಮ್ ಬರಲ್ಲ. ನೀವು ಮೋಟಿವೇಶನ್ನ ಹೊರಗಡೆ ಈ ಥರ ಯಾವುದೋ ಒಂದು ಸಂದರ್ಭ, ಓಹೋ ಅವಾಗೆಲ್ಲ ಹೇಳೋರಲ್ಲ, ಒಂದು ಟೈಮ್ ಬರುತ್ತೆ, ಅಲ್ಲಿ ಏನೋ ಗುಡುಗುತ್ತೆ, ಇಲ್ಲಿ ಮಿಂಚುತ್ತೆ, ಇದು ಎದ್ದು ಬಿಡುತ್ತೆ, ಆಗ ಆ ಟೈಮ್ ಬಂದಿದೆ ಅಂತ ಸಿನಿಮಾದಲ್ಲಿ ಹೇಳೋ ಥರ ಅಲ್ಲ. ಪ್ಲೀಸ್ ಡೋಂಟ್ ವೇಟ್ ಫಾರ್ ಇಟ್, ಸಚ್ ಟೈಮ್ ವಿಲ್ ನೆವರ್ ಕಮ್. ಆ ಮೋಟಿವೇಶನ್ನ ನೀವು ಸಣ್ಣದೊಂದು ಡಿಫ್ರೆಂಟ್ ಆ್ಯಕ್ಷನ್ ಮಾಡೋದರ ಮೂಲಕ ಶುರು ಮಾಡ್ಕೊಳ್ಬೇಕು. ಎಸ್, ನನ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಡಿಪ್ರೆಷನ್ ಇದೆ, ನನಗೊಂದು ಮೋಟಿವೇಶನ್ ಬೇಕು ಅದರಿಂದ ಹೊರಗಡೆ ಬರೋಕ್ಕೆ. ಯಾವುದು? ಎಸ್, ನಾನು ದಿನಾ ಬೆಳಗ್ಗೆ 15 ನಿಮಿಷ ಮುಂಚೆ ಎದ್ದೇಳ್ತೀನಿ. ಅಥವಾ ನನ್ನ ನೆಗೆಟಿವ್ ಥಾಟ್ಸ್ ಮೇಲೆ ನಾನು ದಿನಾಗಲೂ 10 ಮಿನಿಟ್ಸ್ ವರ್ಕ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ದಿನಾಗಲೂ ಭಗವಂತ ನೀನು ನನಗೆ ಇಷ್ಟೆಲ್ಲ ಕೊಟ್ಟಿದ್ಯಾ, ಇನ್ಮೇಲೆ ದಿನಾಗಲೂ ಏನಿಲ್ಲ ಅಂತ ಹೇಳ್ತಿದ್ನಲ್ಲ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ 10 ಏನೇನು ಕೊಟ್ಟಿದ್ಯೋ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿನೇ ಮಲ್ಕೊಳ್ತೀನಿ. ಅಟ್ಲೀಸ್ಟ್ ಒಂದು ವಿಷಯಕ್ಕಾದರೂ ನನ್ನ ತಂದೆಗೋ ತಾಯಿಗೋ ಗಂಡಂಗೋ ಹೆಂಡತಿಗೋ ಮಗನಿಗೋ ಥ್ಯಾಂಕ್ಸ್ ಹೇಳಿಬಿಟ್ಟೆ ಆ ದಿನನ ವೈಂಡ್ ಮಾಡ್ತೀನಿ. ಈ ಥರ ಸ್ಪೆಸಿಫಿಕ್ ಆ್ಯಕ್ಷನ್ನ ಮೂಲಕ ಆ ಕಿಡಿಯನ್ನು ನೀವೇ ಹೊಡೆದು ಟ್ರಿಗರ್ ಮಾಡಬೇಕು. ಆಗ ಸರಿಯಾದ ಸಂದರ್ಭ ಬಂದಾಗ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ದೊಡ್ಡ ತಿರುವು ನಿಮ್ಮ ಜೀವನದಲ್ಲಿ ಬರುತ್ತೆ.
ಬಟ್ ತುಂಬ ಜನ ಸೋಂಬೇರಿಗಳು ಅಥವಾ ಪ್ರಗತಿನೇ ಇಷ್ಟ ಇಲ್ಲದೆ ಇರೋರು, ನಾನು ತುಂಬ ದೊಡ್ಡ ವ್ಯಕ್ತಿ, ಅದು ಯಾವುದೋ ಒಂದು ಆಗಿಲ್ಲ ಅದಕ್ಕೆ ಹೀಗಾಗ್ಬಿಟ್ಟೆ ಅಂತ ಬರೀ ಬ್ಲೇಮ್ ಮಾಡಿಕೊಂಡು ಲೈಫನ್ನ ಟೈಮನ್ನ ವೇಸ್ಟ್ ಮಾಡೋರು ಈ ಥರ ಕತೆ ಬಿಡ್ತಾ ಕೂತಿರ್ತಾರೆ ಅಷ್ಟೇ. ಸೊ ಮೋಟಿವೇಶನ್ ಅಂತ ವೇಟ್ ಮಾಡಬೇಡಿ, ಆ್ಯಕ್ಷನ್ ಮೂಲಕ ಸ್ಟಾರ್ಟ್ ಮಾಡಿ. ಇನ್ನು 7ನೆಯ ಅತಿ ಮುಖ್ಯವಾದ ಸೂತ್ರ ಏನಪ್ಪ ಅಂದರೆ, ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾಯಿದ್ರೆ, ಒಳ್ಳೆಯವರೇ ಇದ್ದರೆ, ಒಳ್ಳೆ ಸಂಗತಿಗಳೇ ಇದ್ರೇ ನಾನು ಒಳ್ಳೇದು ಕಲಿಯೋದು, ಒಳ್ಳೇದು ಮಾಡೋದು, ಒಳ್ಳೇದಾಗೋದು ಅಂತ ಅಂದ್ಕೊಂಡಿರ್ತಾರೆ. ಖಂಡಿತ ಇಲ್ಲ. ನಾನು ನನ್ನ ಜೀವನದಲ್ಲಿ ನೋಡಿದ್ರು ಅಥವಾ ನೀವೇ ಒಂದು 5 ನಿಮಿಷ ಯೋಚನೆ ಮಾಡಿದ್ರು, ನೀವು ಒಳ್ಳೊಳ್ಳೆ ಸಂದರ್ಭದಲ್ಲಿ ಹೆಚ್ಚು ಕಲ್ತರೋ ಅಥವಾ ಹೀನಾಯವಾದ ಜನ, ಕೆಟ್ಟ ಪರಿಸ್ಥಿತಿ ಅಥವಾ ಕೆಟ್ಟದಾದ ಯಾವುದೋ ಕಾಯಿಲೆ ಬಂದಾಗ ಹೆಚ್ಚು ರೆಸಿಲಿಯನ್ಸ್ ತಾಕತ್ತನ್ನ ಡೆವಲಪ್ ಮಾಡ್ಕೊಂಡ್ರೋ ಕೇಳ್ಕೊಳ್ಳಿ ಪ್ರಶ್ನೆನ. ಆದ್ದರಿಂದ ಗುಡ್ ಸಿಚುವೇಶನ್ ಇಲ್ಲ, ಆದ್ದರಿಂದ ಏನೂ ಆಗ್ತಾ ಇಲ್ಲ ಅಂತ ದಯವಿಟ್ಟು ಡಿಪ್ರೆಷನ್ ಅಥವಾ ಡಿಮೋಟಿವೇಟ್ ಆಗಬೇಡಿ. ಕೆಟ್ಟದೇನೋ ನಡೀತಾ ಇದೆಯಾ, ಆ ಕೆಟ್ಟ ಸಂದರ್ಭದಿಂದ ನಾನು ಎಷ್ಟು ತಾಳ್ಮೆ, ಎಷ್ಟು ಸಮಾಧಾನ, ಎಷ್ಟು ಜಾಣ್ಮೆ, ಎಷ್ಟು ಒಂದು ಚಾತುರ್ಯವಾದಂಥ ಮನಸ್ಥಿತಿ, ಎಷ್ಟು ಒಂದು ಚಾಣಾಕ್ಷತನ, ಹೆಚ್ಚು ಗಟ್ಟಿತನ, ಹೆಚ್ಚು ಪೇಷನ್ಸ್, ಹೆಚ್ಚು ಕಂಪ್ಯಾಷನ್ ಇಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಮುಂದೊಂದು ದಿನ ಅದೇ ನನಗೆ ದೊಡ್ಡ ಅಸೆಟ್ ಆಗತ್ತೆ ಅನ್ನೋದನ್ನು ದಯವಿಟ್ಟು ರೂಢಿಸ್ಕೊಳ್ಳಿ. ಆದ್ದರಿಂದ ಗುಡ್ನೆಸ್ಸೇ ಬರಬೇಕು, ಗುಡ್ ಥಿಂಗ್ಸ್ ಆಗೋಕ್ಕೆ ಅನ್ನೋದು ನಿಮ್ಮ ಭ್ರಮೆ ಅಷ್ಟೇ. ನಿಮಗೆ ಇವಾಗ ಏನಾದರೂ ಬ್ಯಾಡ್ ಆ್ಯಂಡ್ ಪೆಥೆಟಿಕ್ ಸಿಚುವೇಶನ್ ನಡೀತಾ ಇದ್ದರೆ ಕಂಗ್ರ್ಯಾಚುಲೇಷನ್ಸ್, ಆದಷ್ಟು ಬೇಗ ಅದೊಂದು ದೊಡ್ಡ ತಿರುವನ್ನು ನಿಮ್ಮ ಜೀವನದಲ್ಲಿ ತೊಗೊಂಡು ಬರೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಎಸ್, ಹೇಳ್ತೇವಲ್ಲ ನಾವು ಕನ್ನಡದಲ್ಲಿ 7 ಅಥವಾ ಬೀಳು ಅಂತ. ಈ 7 ಸೂತ್ರಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಖಂಡಿತ ಆ ಸಿಚುವೇಶನ್ದ ಏಳಬಹುದು, ಇಲ್ಲ ಅಂದರೆ ಖಂಡಿತ ನೀವು ಬೀಳ್ತಾನೆ ಹೋಗ್ತೀರ. ಎಸ್, ಈ 7 ಸೂತ್ರಗಳನ್ನು ನಿಮ್ಮ ಸುಪ್ತ ಮನಸ್ಸು ನಿಮಗೆ ಗೊತ್ತಿಲ್ಲದೆ ಯಾವ ರೀತಿ ನಿಮ್ಮ ಏಳಿಗೆಗೆ ಅಡೆತಡೆಯಾಗಿ ಮಾಡ್ತಾ ಇದ್ದು ಅದನ್ನು ಅರ್ಥ ಮಾಡಿಕೊಂಡು ಪ್ರಗತಿಪರವಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.